ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ? ಅಫ್ಕೋರ್ಸ್ ಗೈಸ್, ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನನ್ನ ಮಗ ಕ್ಯಾಮ್ರಾ ನೋಡಿದ ತಕ್ಷಣ ಒಂದು ಸ್ಮೈಲ್ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಕ್ಯಾಮ್ರಾ ಓಪನ್ ಮಾಡಿದ್ರೆ ಸಾಕು. ನಾನು ವೀಡಿಯೋ ಮಾಡ್ತಿರ್ಲಿ, ಫೋಟೋ ಮಾಡ್ತಿರ್ಲಿ, ಎಲ್ಲದಕ್ಕಿಂತ ಜಾಸ್ತಿ ಫೋಕಸ್ ಕೊಡೋದು ಇವ್ನಿಗೆ. ತುಂಬ ಚೆನ್ನಾಗಿ ಸ್ಮೈಲ್ ಕೊಡ್ತಾನೆ. ಆ್ಯಂಡ್ ನನ್ನ ಮಗ ನೋಡಿ, ನನಗೆ ಇವತ್ತು ಪೋನಿಟೈಲ್ ಹಾಕ್ತಾಯಿದ್ದೀನಿ ಇವಾಗ, ಯಾಕೆಂದರೆ ಕೂದಲು ಸ್ವಲ್ಪ ಉದ್ದ ಬೆಳೆದಿದೆ. ಅದಕ್ಕೋಸ್ಕರ ಅವನಿಗೆ ಪೋನಿಟೈಲ್ ಹಾಕ್ತಿದ್ದೀನಿ. ಏನಾಗುತ್ತೆ ಅಂದರೆ ಇಲ್ಲಿ ತನಕ ಬಂದುಬಿಡುತ್ತೆ, ಅವನಿಗೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಅವಾಗವಾಗ ಕಣ್ಣು ಉಜ್ಜೋದು ಎಲ್ಲ ಮಾಡ್ತಿರ್ತಾನೆ. ಅದಕ್ಕೋಸ್ಕರ ಅವನಿಗೆ ಪೋನಿಟೈಲ್ ಹಾಕ್ತಾಯಿದ್ದೀನಿ. ನಮ್ಮ ದೊಡ್ಡವನು ನೀನೇನು ಹುಡುಗಿನ ತೆಗಿ ತೆಗಿ ಅಂತ ಒಂದೊಂದ್ಸಲ ಕಿತ್ತಾಕ್ತಾ ಇರ್ತಾನೆ. ಬಟ್ ಇವತ್ತೆಲ್ಲೋ ಬೆಳಗ್ಗೆ ಹಾಕಿರೋದು ಜುಟ್ಟು ಇಲ್ಲಿ ತನಕ ಇದೆ. ಪರಿಣಿ ಬಂದು ಅಂಗಡಿ ಇಟ್ಕೊಬಿಟ್ಟಿದ್ದಾನೆ. ಸೊ ಕುರ್ಕುರೆ ಮಾರ್ತಾ ಇದ್ದಾನೆ ಅವನು ಸೈಡಲ್ಲಿ. ಕುರ್ಕುರೆ ತಿನ್ನಬಾರ್ದು, ಹೆಲ್ತ್ಗೆ ಒಳ್ಳೇದಲ್ಲ. ಬಿಕಾಸ್ ಲಾಸ್ಟ್ ವೀಕ್ ಮೈಸೂರು ಇನ್ಸಿಡೆಂಟ್ ನೋಡಿದಾಗಲಿಂದ ಮಕ್ಕಳಿಗೆ ಅನ್ಹೈಜೀನ್ ಫುಡ್ ಕೊಡಲಿಕ್ಕೆ ಸ್ವಲ್ಪ ಭಯ ಆಗ್ತಿದೆ. ಅದಕ್ಕೋಸ್ಕರ ಅವನಿಗೆ ಹೇಳಿದ್ವಿ, ವಾರ್ನ್ ಮಾಡಿದ್ವಿ ಕುರ್ಕುರೆ ತಿನ್ನಬಾರ್ದು ಅಂತ. ಅದಕ್ಕೆ ಅವನು ಅಂಗಡಿನೇ ಇಟ್ಕೊಂಡು ಕುರ್ಕುರೆ ಅಂಗಡಿ ಮಾಡ್ತಾ ಇದ್ದಾನೆ. ಅಲ್ಲಿ ಅದೇ ಸೌಂಡ್ ಆಗ್ತಿದೆ ಅಲ್ಲಿ. ಕಂಟಿನ್ಯೂ ಹೇಳಿ ಹಾಯ್ ಮಾಡಿದ್ದೀನಿ ಬೆಟ್ಟಿ, ಹಾಯ್. ರಮ ರಮ ಮಾಡು. ರಮ ರಾಮ ಸೀತಾರಾಮ ರಮ ರಾಮ ಜಯ ಜಯ ರಾಮ ರಮ ರಾಮ ಸೀತಾರಾಮ. ಹಾಯ್ ಮಾಡ್ತಿದ್ದಾನೆ ನೋಡಿ, ಎಲ್ಲರಿಗೂ ಹಾಯ್ ಮಾಡಿಬಿಡಿ, ಬಂಟಿಗೂ ಕೂಡ. ಅವರೆಕಾಳು ಸೀಸನ್ ಮುಗಿತಾ ಬಂತು. ಅವರೆಕಾಳನ್ನ ಮಿಕ್ಸರ್ ಮಾಡಬೇಕಂತ ಅಂದ್ಕೊಂಡಿದ್ವಿ. ಬಟ್ ಏನಪ್ಪ ಅಂದರೆ ಇಲ್ಲೆಲ್ಲ 100 ರೂಪಾಯಿ ಕೆಜಿ, 100 ರೂಪಾಯಿ 1.5 kg ಅನ್ನೋ ಥರ ಆಯಿತು. ಒಂದೊಂದು ಸಲ ಹಬ್ಬದ ಟೈಮಲ್ಲಂತೂ 120 ರೂಪಾಯಿ ಕೆಜಿ ತನಕನೂ ಆಗಿತ್ತು. ಹಾಗಾಗಿ ಬೇಡ ಅಂತ ಸುಮ್ಮನಾದ್ವಿ. ಬಟ್ ಲಾಸ್ಟ್ ವೀಕು ಬೆಟ್ಟದಪುರದ ಅಲ್ಲಿ ನಮ್ಮ ಚಿಕ್ಕಪ್ಪ ಹೋಗ್ತಾ ಇರ್ತಾರೆ, ಅಲ್ಲಿ ಕಮ್ಮಿ ಇದೆ ಅಂತ ಹೇಳಿದ್ರು. ಸೊ ಅಲ್ಲಿಂದ ತರಿಸಿದ್ವಿ ಒಂದು 5-6 kg ಅವರೆಕಾಯಿ. ಸೊ ಅದನ್ನು ಮಿಕ್ಸರ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀವಿ. ಏನಂದರೆ 4 kg ಅವರೆಕಾಳು ಸ್ವಲ್ಪ ಸುಲಿದ್ರೆ ನಮಗೆ ಸಿಕ್ಕಿರೋದು ಎಷ್ಟು ಗೊತ್ತಾ? 2 kg 2.25 kg ಸಿಕ್ಕಿದೆ. ತೂಕ ಹಾಕಿ ನೋಡಿದ್ವಿ ಎಷ್ಟು ಸಿಗುತ್ತೆ ಅಂದರೆ 2.25 kg ಸಿಕ್ಕಿದೆ. ಆ್ಯಂಡ್ ಅದನ್ನು ಚಿಲ್ಕಿ ಮಾಡಿರೋದ್ರಿಂದ ಅದು ಮೋಸ್ಟ್ಲಿ ಏನು 1 kg 1.25 kg ಸಿಕ್ಕಿದೆ ಅನಿಸುತ್ತೆ. 4 kg ಅವರೆಕಾಯಿ ತೊಗೊಂಡ್ರೆ ನನಗೆ ಮಿಕ್ಸರ್ ಮಾಡೋಕ್ಕೆ ಸಿಕ್ಕಿರೋ ಕಾಳು ಎಷ್ಟು ಅಂದರೆ 1.25 kg ಅಷ್ಟು ಸಿಕ್ಕಿದೆ. ಅಮ್ಮ ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ದಾರೆ, ನಾನು ತೋರಿಸ್ತೀನಿ ನಿಮಗೆ ಅದನ್ನು. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಿಕಾಸ್ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್, ನಿಮ್ಮ ಒಂದು ಲೈಕ್, ಶೇರ್ ನನಗೆ ತುಂಬಾ ಇಂಪಾರ್ಟೆಂಟ್. ಸೊ ಪರಿಣಿ ಸ್ಕೂಲಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಇತ್ತು. ಸೊ ಅಮ್ಮ ಹೋಗಿದ್ರು, ನಾನು ಹೋಗಿರಲಿಲ್ಲ. ಅಮ್ಮ ಯಾಕೆಂದರೆ ಗ್ರ್ಯಾಂಡ್ ಪೇರೆಂಟ್ಸ್ ಮಾತ್ರ ಬರಬೇಕಂತ ಹೇಳಿದರು. ಸೊ ಅಮ್ಮನ ಕಳಿಸಿದ್ದೆ. ಪೇರೆಂಟ್ಸ್ ಮೀಟಿಂಗಲ್ಲಿ ತುಂಬ ಜನ ಬಂದಿದ್ದರು, ನೋಡಿದ್ರೇ ಗೊತ್ತಾಗ್ತಿದೆ ವಿಡಿಯೋದಲ್ಲಿ. ಗೇಮ್ಸು, ಡ್ಯಾನ್ಸ್, ಸಾಂಗು ಆ್ಯಂಡ್ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಕಂಪ್ಲೀಟ್ ವೀಡಿಯೋಸ್ ನಾನು ಸ್ಕೂಲ್ ವೀಡಿಯೋಸಲ್ಲಿ ನೋಡಿದೆ. ಬಿಕಾಸ್ ಅಮ್ಮಗೆ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಇದು ಬಂದು ಅವರು ಸ್ವಲ್ಪ ವೀಡಿಯೋಸ್ ಬಂದಿದ್ದಾರೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ ನಾನು ಅಂದ್ಕೊಂಡಿರಲಿಲ್ಲ ಇಲ್ಲಿ ಈ ಥರ ಮಾಡ್ತಾರೆ ಅಂತ. ಆ್ಯಂಡ್ ಇಷ್ಟು ಜನ ಬಂದು ಸೇರ್ತಾರೆ ಅಂತಲೂ ಕೂಡ ಅಂದ್ಕೊಂಡಿರಲಿಲ್ಲ. ಪೇರೆಂಟ್ಸ್, ಅಜ್ಜಿ, ತಾತನ್ ಎಲ್ಲರೂ ಬಂದಿದ್ದಾರೆ. ಕೆಲವರು 2 ಸಲ ಬಂದಿದ್ದರಂತೆ. ಆ್ಯಂಡ್ ಡ್ಯಾನ್ಸ್ ಇದೆ, ಸಾಂಗ್ಸ್, ಮತ್ತು ಕೆಲವು ಪೇರೆಂಟ್ಸ್ಗಳು ಅವರಾಗೆ ವಾಲಂಟಿಯರಾಗಿ ಏನು ಸಾಂಗ್ಸ್ ಎಲ್ಲ ಹೇಳಿದ್ದಾರೆ. ಅದು ಪ್ರೋಗ್ರಾಮ್ ಒಂಥರ ಚೆನ್ನಾಗಿತ್ತು. ನಾನು ಅಂದ್ಕೊಂಡಿರಲಿಲ್ಲ, ಹೌದು ನಾನು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಪಾಪು ಇರೋದ್ರಿಂದ ನಾನು ಅಲ್ಲಿ ಹೋಗೋಕ್ಕಾಗಲಿಲ್ಲ. ಆದರೆ ಅಲ್ಲೇ ಇರೋರು ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು. ಇನ್ನೊಂದು ಮಿಕ್ಚರ್ ಎಲ್ಲ ಮಾಡಿದರು ಅಲ್ಲಿ, ಮತ್ತು ಡ್ಯಾನ್ಸ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಎಲ್ಲ ಚೆನ್ನಾಗಿ ಆಡಿದರು. ನಮ್ಮಮ್ಮ ಎಂಜಾಯ್ ಮಾಡ್ಕೊಂಡು ಬಂದರು. ಆ್ಯಂಡ್ ಸಂಜೆ ನಾನು ನಿಮಗೆ ಹೇಳಿದಾಗೆ ಅವರೆಕಾಳು ಸ್ಪೆಷಲ್, ಅವರೆಕಾಳೆಲ್ಲ ಚಿಲುಕಿಸಿ ಇಡ್ತಾಯಿದ್ದಾರೆ. ಅಮ್ಮ 2 ಕೈಲಿ ಚಿಲುಕಿಸ್ತಾರೆ, ನನಗೂ ಕೂಡ ಬರುತ್ತೆ. ಅಂದರೆ ಅಮ್ಮ ಮಾಡೋಷ್ಟು ಫಾಸ್ಟಾಗಿ ನನಗೆ ಚಿಲುಕ್ಸೋಕ್ಕೆ ಬರೋಲ್ಲ. ಇದೆಲ್ಲ ಫುಲ್ಲು ಅವರೇ ಮಾಡಿರೋದು, ನಾನು ಚಿಲುಕಿಸಿಲ್ಲ, ಇದೆಲ್ಲ ಇಚ್ಕಿಲ್ಲ. 2 ಕೈಲೂ ಫಾಸ್ಟಾಗಿ ಮಾಡ್ತಾರೆ. ಅದು ನನಗೆ ಬರುತ್ತೆ, ಅವ್ರು ಮಾಡೋಷ್ಟು ಫಾಸ್ಟಾಗಿ ನನಗೆ ಬರಲ್ಲ. ಸೊ ಎಲ್ಲ ರೆಡಿಯಾಗಿದೆ. ಏನಿದ್ರು ಎಣ್ಣೆಗೆ ಹಾಕೋದು ಒಂದು ಬಾಕಿ. ಆದರೆ ಏನಪ್ಪ ಅಂತಂದರೆ ಇದು ಸ್ವಲ್ಪ ನೀರು ಇರೋದ್ರಿಂದ ಕಾಟನ್ ಬಟ್ಟೆಗೆ ಸ್ಪ್ರೆಡ್ ಮಾಡಿ ಸ್ವಲ್ಪ ಏನು ಮಾಯ್ಶ್ಚರೈಸರ್ ಎಲ್ಲ ಇದೆಯಲ್ಲ ಅದೆಲ್ಲ ಹೋಗಬೇಕು. ಅದಾದಮೇಲೆ ನಾವು ಎಣ್ಣೆಗೆ ಹಾಕಬೇಕು. ಅಮ್ಮ ಮಾಡ್ತಿದ್ದಾರೆ ನೋಡಿ, ಇಲ್ಲಿ ಏನೋ ಕಪ್ಪು ಇರೋದೆಲ್ಲ ತೆಗೆದುಬಿಟ್ಟು ಸ್ಪ್ರೆಡ್ ಮಾಡ್ತಾಯಿದ್ದಾರೆ ನೀಟಾಗಿ. ಇದು ಮಿಕ್ಸ್ ಇದೆ, ವೈಟು ಅಥವಾ ತುಂಬ ಬಲ್ತಿರೋದು, ಎಳೆದು ಎಲ್ಲ ತೆಗ್ದಿಲ್ಲ, ಎಲ್ಲ ಮಿಕ್ಸ್ ಇದೆ. ನೀಟಾಗಿ ಸ್ಪ್ರೆಡ್ ಮಾಡ್ತಿದ್ದಾರೆ. ಯಾಕೆಂದರೆ ಮಾಯ್ಶ್ಚರೈಸರ್ ಕಂಟೆಂಟ್ ಏನಿದೆ ಎಲ್ಲ ಹೋಗ್ಬೇಕಲ್ಲ, ಅದಕ್ಕೋಸ್ಕರ. ನಾವು ಸಡನ್ನಾಗಿ ಮಾಡೋಕ್ಕೆ ಡಿಸೈಡ್ ಮಾಡಿದ್ದು, ಮಾಡೋ ಐಡಿಯಾ ಇರಲಿಲ್ಲ. ಸೊ ಹಾಗಾಗಿ
ಒಂದಿನ ಹಿಟ್ಟು ಮಾಡೋದಕ್ಕೂ ಕೂಡ ಹಾಳಾಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ, ಫಸ್ಟು ಮೆಟೀರಿಯಲ್ಸ್ ಯಾವುದು ರೆಡಿ ಮಾಡ್ಕೊಂಡಿಲ್ಲ ನಾವು, ಇದಕ್ಕೆ ಏನೇನು ಬೇಕದು. ಅದಕ್ಕೆ ಅಮ್ಮ ಏನು ಮಾಡಿದ್ರು, ಫಸ್ಟ್ ಏನಿದೆ ಕಾಳು ಏನಿದೆ ಅದು ಕರೆದಿಟ್ಬಿಡೋಣ, ಯಾಕಂದರೆ ಕಾಳು ಕರಿಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕು ಅಂದ್ಬಿಟ್ಟು ಫಸ್ಟ್ ಕಾಳು ಕರಿಯೋಣ ಅಂತ ಅಂದ್ಬಿಟ್ಟು ಎಣ್ಣೆ ಬಿಸಿ ಮಾಡ್ತಾಯಿದ್ದಾರೆ. ಇದೊಂದು 1 ಲೀಟರ್ ಅಷ್ಟು ಹಾಕಿದ್ದಾರೆ. ಇನ್ನು ಇದಕ್ಕೆ ಅವಲಕ್ಕಿ, ಕಡಲೆ ಬೀಜ ಎಲ್ಲ ಹಾಕಬೇಕಲ್ಲ, ಅದನ್ನೆಲ್ಲ ನಾವು ನಾಳೆ ರೆಡಿ ನಾಳೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀವಿ. ಯಾಕೆಂದರೆ ಇದನ್ನು ಮಾಡೋಕ್ಕೆ ಲೇಟ್ ಆಯಿತು, ಅರೌಂಡು 1 ಅವರ್ ಮೇಲೆ ತೊಗೊತು ಇದನ್ನೇ, ಯಾಕೆಂದರೆ ಕಾಳು ಬೇಯೋದು ಸ್ವಲ್ಪ ಲೇಟು. ಅದಕ್ಕೋಸ್ಕರ ಇದಕ್ಕೆ ಬೇರೆ ಇನ್ನೇನು ಹಾಕ್ತೀವಲ್ಲ, ಅವಲಕ್ಕಿ, ಕಡಲೆ ಬೀಜ, ಕಡಲೆ ಅದೆಲ್ಲ ಏನಾಗುತ್ತೆ ಬೇಗನೆ ಆಗುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಬಟ್ ಅವರೆಕಾಳು ಬೇಯಲಿಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳೋದು. ಒಂದು 2-3 ಸಲದ ಮೇಲೆ ಹಾಕಿದ್ರು, ಒಂದು 4 ಟೈಮ್ಸ್ ಏನೋ ಹಾಕಿದ್ರು ತೆಗ್ದು. ಹಂಗಾಗಿ ನಮಗೆ ಟೈಮ್ ಆಯಿತು ನೈಟು. ಸೊ ಹಾಗಾಗಿ ಅಮ್ಮ ಬರೀ ಕಾಳು ಮಾತ್ರ ಕರೆದು ಉಪ್ಪು ಖಾರ ಹಾಕಿ ಇಟ್ಟಿದ್ದಾರೆ. ಇನ್ನೇನಿದ್ರು ಇದಕ್ಕೆ ಮಸಾಲೆ ಎಲ್ಲ ನಾಳೆ ಹಾಕೋಣ ಅಂತ ಹೇಳಿದ್ದಾರೆ. ಯಾಕೆಂದರೆ ಲೇಟ್ ಆಗಿದ್ದರಿಂದ ನನ್ನ ಮಗ ಅಳ್ತಿದ್ದ, ತುಂಬ ಹಿಂಸೆ ಕೊಡ್ತಿದ್ದ. ಅದಕ್ಕೋಸ್ಕರ ಇದನ್ನು ಇವತ್ತು ಕಾಳು ಮಾತ್ರ ಕರೆದಿದ್ದಾರೆ. ನಾಳೆ ಇದಕ್ಕೆ ಮಿಕ್ಸ್ ಮಾಡೋ ಐಟಮ್ನೆಲ್ಲ ತೋರಿಸ್ತೀನಿ, ಹೇಗೆ ಮಿಕ್ಸ್ಚರ್ ರೆಡಿಯಾಗಿದೆ ಅಂತ ಎಲ್ಲ ತೋರಿಸ್ತೀನಿ ನೋಡಿ. ಇನ್ನೊಂದೇನೆಂದರೆ ಕಾಳು ಹೇಗೆ ಬೆಂದಿದೆ ಅಂತ ಗೊತ್ತಾಗಬೇಕಂದ್ರೆ ಕೆಳಗಡೆ ಹೋಗಿರೋ ಕಾಳೆಲ್ಲ ಮೇಲೆ ಬರುತ್ತೆ ಬೆಂದಾದಮೇಲೆ, ಅದು ಮೇಲೆ ಬರುತ್ತಲ್ಲ ಆವಾಗ ಕಾಳು ಬೆಂದಿದೆ ಅಂತ. ಈಗ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಎಣ್ಣೆ ಮೇಲೆ ಬಂದಿದೆಯಲ್ಲ, ಇವಾಗ ಕಾಳು ಬೆಂದಿದೆ ಅಂತ. ಯಾರಿಗಾದ್ರು ತುಂಬ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ಳಿ, ಇಲ್ಲ ಸ್ಮೂತ್ ಅಂದರೆ ಜಾಸ್ತಿ ಗಟ್ಟಿ ಬೇಡ ಅಂತಂದರೆ ಮೀಡಿಯಮ್ ಅಂದರೆ ಸ್ವಲ್ಪ ಬೇಗನೆ ತೆಗೀರಿ. ನಾವು ಸ್ವಲ್ಪ ಮೀಡಿಯಮಾಗೆ ತೆಗ್ದಿರೋದು, ತುಂಬ ಬೇಯಿಸಿಲ್ಲ, ಯಾಕೆಂದರೆ ಅಲ್ಲೂ ನೋವು ಬರುತ್ತೆ ಕಟ್ಟ ಅನ್ನೋದು, ಅದಕ್ಕೋಸ್ಕರ. ಸೊ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ಸೊ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಆ್ಯಂಡ್ ಇವತ್ತು ಕಾಳಿಂದ ಏನಾಗಿದೆ ಅದನ್ನು ನೆಕ್ಸ್ಟ್ ಮುಂದಿನ ಪಾಠಲ್ಲಿ ತೋರಿಸ್ತೀನಿ, ಹೇಗೆ ಮಿಕ್ಸ್ ಮಾಡಿ ಏನೇನು ಮೆಟೀರಿಯಲ್ ಹಾಕೋದು, ನೆಕ್ಸ್ಟ್ ಯಾವ್ಯಾವ ಮೆಟೀರಿಯಲ್ ಹಾಕೋದು ಅಂತ ಎಲ್ಲನೂ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾಳೆ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟಾಟಾ ಬಾಯ್ ಬಾಯ್, ಸೀ ಯು.